ಶಮನಕ್ಕೆ ಅಭ್ಯರ್ಥಿಗಳ ಕಸರತ್ತು ನಡೀತಾನೆ ಇದೆ. ಭಿನ್ನಮತದ ಗಾಳಿ ಜೋರಾಗಿ ಬೀಸ್ತಾ ಇದೆ. ಪಕ್ಷಗಳ ಅಭ್ಯರ್ಥಿಗಳು ಕಸರತ್ತು ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಮುದ್ದಹನುಮೇಗೌಡ, ಅತ್ತ ಸೋಮಣ್ಣ ಸರ್ಕಸ್ ಮಾಡ್ತಾ ಇದ್ದಾರೆ. ತಿಪಟೂರು ಶಾಸಕ ಷಡಕ್ಷರಿ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಮುದ್ದಹನುಮೇಗೌಡ. ಟಿಕೆಟ್ ಆಕಾಂಕ್ಷಿಗಳ ಮನೆಗೆ ಭೇಟಿ ನೀಡಿ ಬೆಂಬಲಕ್ಕೆ ಮನವಿ ಮಾಡಿದ್ದಾರೆ. ಟಿಕೆಟ್ ಆಕಾಂಕ್ಷಿಗಳು ಹಾಗೂ ಅಸಮಾಧಾನಿತರ ಮನೆಗೆ ಭೇಟಿ ನೀಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಅಸಮಾಧಾನಿತರ ಭೇಟಿ ಮಾಡಿ ನಮಗೆ ಬೆಂಬಲ ಕೊಡಿ, ಪಕ್ಷ ಸೂಚಿಸಿರೋ ರೀತಿಯಾಗಿ ನಾವು ನಿಂತಿದ್ದೀವಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಮುದ್ದಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಇದೇ ಷಡಕ್ಷರಿ ಅವರು ತಿಪಟೂರು ಶಾಸಕ ಷಡಕ್ಷರಿ ಮನೆಗೆ ಭೇಟಿ ಕೊಟ್ಟು ಮುದ್ದಹನುಮೇಗೌಡ ಮಾತುಕತೆ ನಡೆಸಿದ್ದಾರೆ. ಮುದ್ದಹನುಮೇಗೌಡಗೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಸೇರಿದಂತೆ ಹಲವು ಮುಖಂಡರು ಇದೇ ಸಂದರ್ಭದಲ್ಲಿ ಸಾಥ್ ಕೂಡ ಕೊಟ್ಟರು. ಚುನಾವಣೆಯಲ್ಲಿ ಬೆಂಬಲ ನೀಡುವಂತೆ ಮನವಿ ಮಾಡಿಕೊಂಡರು. ಕಾಂಗ್ರೆಸ್ ನಾಯಕರ ಭಿನ್ನಮತ ಶಮನಗೊಳಿಸುವಲ್ಲಿ ಯಶಸ್ವಿಯಾದರು ಮುದ್ದಹನುಮೇಗೌಡ. ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದರು ಮುದ್ದಹನುಮೇಗೌಡ. ಅತೃಪ್ತರನ್ನ ಸಮಾಧಾನಗೊಳಿಸುವಂತಹ ನಿಟ್ಟಿನಲ್ಲಿ ಮುದ್ದಹನುಮೇಗೌಡ ಅವರ ಪ್ಲಾನ್ ಸಕ್ಸಸ್ ಕೂಡ ಆಗ್ತಾ ಇದೆ. ನೋಡಿ, ಅತೃಪ್ತರನ್ನ ಭೇಟಿಯಾಗಿ ಸಮಾಧಾನ ಪಡಿಸುವ ಕೆಲಸ ಬಹಳ ಜೋರಾಗಿ ನಡೀತಾ ಇದೆ. ಯಾಕಂದ್ರೆ ಒಂದು ಕಡೆ ಯಾವಾಗ ಈ ಕಡೆ ಜಾಯಿನ್ ಆದ್ರು ಮುದ್ದಹನುಮೇಗೌಡ, ಸೊ ಅವಾಗಿನಿಂದಲೂ ಕೂಡ ಒಂದಷ್ಟು ದೊಡ್ಡ ಮಟ್ಟದಲ್ಲೇನೆ ಆಕ್ರೋಶ ವ್ಯಕ್ತವಾಗಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿರೋರನ್ನ ಬಿಟ್ಟು ಮುದ್ದಹನುಮೇಗೌಡರನ್ನ ಕರ್ಕೊಂಡು ಬಂದು ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಸೊ ಈ ನಿಟ್ಟಿನಲ್ಲಿ ಅವರದೇ ಪಕ್ಷದ ಷಡಕ್ಷರಿ ಅವರು ಕೂಡ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ನಿಟ್ಟಿನಲ್ಲಿ ಅವರ ಮನೆಗೆ ಹೋಗಿ ತೆರಳಿ ಮಾತಾಡಿಸಿ ಮಾತುಕತೆ ನಡೆಸಿ ಒಂದು ರೀತಿಯಾಗಿ ಸಂಧಾನ ಅಂತ ಹೇಳ್ಬೋದು. ನಾನು ನಿಂತಿದ್ದೀನಿ ಪಕ್ಷದ ಪರವಾಗಿ, ನೀವು ಬೆಂಬಲ ಬೇಕು ಅಂತೇಳಿ ಅವರ ಬೆಂಬಲವನ್ನು ಕೂಡ ಇದೇ ಸಂದರ್ಭದಲ್ಲಿ ಕೋರಿದ್ರು. ಸೊ ಈ ನಿಟ್ಟಿನಲ್ಲಿ ಎಲ್ಲರ ವಿಶ್ವಾಸವನ್ನ ತೆಗೆದುಕೊಂಡು ಮುಂದುವರಿಯುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಮುದ್ದಹನುಮೇಗೌಡ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೇಶ್, ಮುದ್ದಹನುಮೇಗೌಡರ ಸೇರ್ಪಡೆಗೆ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು ಪಕ್ಷದಲ್ಲಿ ನಿಷ್ಠಾವಂತರನ್ನ ಬಿಟ್ಟು ಬಿಡ್ತಾ ಇದ್ದಾರೆ, ಹೋದವ್ರನ್ನ ಬೇರೆ ಕಡೆ ಬಿಟ್ಟು ಹೋದವ್ರನ್ನ ಮತ್ತೆ ಕರ್ಕೊಂಡು ಬಂದು ಅವರಿಗೇನೆ ಮಣೆ ಹಾಕ್ತಿದ್ದಾರೆ ಅಂತ. ಸೊ ಈಗ ಅದನ್ನ ಶಮನ ಮಾಡುವಂತಹ ನಿಟ್ಟಿನಲ್ಲಿ ಮುದ್ದಹನುಮೇಗೌಡ ಅವರು ಪ್ರಯತ್ನ ಪಡ್ತಿದ್ದಾರೆ. ಇವ್ರಿಗೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ? ಸ್ವಲ್ಪ ತುಮಕೂರಿನಲ್ಲಿ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮುದ್ದಹನುಮೇಗೌಡರನ್ನ ಘೋಷಣೆ ಮಾಡಲಾಗಿದೆ. ಇದಕ್ಕೂ ಮುಂಚೆ ಗೌರಿಶಂಕರ್, ಮುರಳೀಧರ ಹಾಲಪ್ಪ ಸೇರಿದಂತೆ ಶಾಸಕ ಷಡಕ್ಷರಿ ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ನಿರಂತರವಾಗಿ ಅವರು ಎಲ್ಲ ಯಾರ್ಯಾರು ಆರಂಭದಲ್ಲಿ ಅಪಸ್ವರ ಎತ್ತಿದ್ರು ಅವ್ರನ್ನೆಲ್ಲ ಸಮಾಧಾನ ಪಡಿಸುವ ಕೆಲಸದಲ್ಲಿ ಮುದ್ದಹನುಮೇಗೌಡರಿಗೆ ನಿರತರಾಗಿದ್ದಾರೆ. ಮೊದಲು ಗೌರಿಶಂಕರರ ಸಮಾಧಾನ ಮಾಡಿದ್ರು. ಅದಾದ ನಂತರ ಮುರಳೀಧರ ಹಾಲಪ್ಪ ಅವರ ಮನೆಗೆ ಭೇಟಿ ಕೊಟ್ಟು ಮುರಳೀಧರ ಹಾಲಪ್ಪ ಅವರ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಅದು ಕೂಡ ಯಶಸ್ವಿಯಾಗಿತ್ತು. ಈಗ ಮೂರನೇದಾಗಿ ತಿಪಟೂರಿನ ಷಡಕ್ಷರಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲೇ ತಿಂಡಿಯನ್ನು ಸಹ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸಿ ಈ ಬಾರಿ ನಾನು ಚುನಾವಣೆ ನಿಂತಿರೋದ್ರಿಂದ ಸಹಕಾರವನ್ನ ಕೇಳಿದ್ದಾರೆ. ಒಂದು ಹಂತದಲ್ಲಿ ಈಗ ಮುದ್ದಹನುಮೇಗೌಡರು ಮನವೊಲಿಸುವುದರಿಂದ ತಿಪಟೂರು ಭಾಗದಲ್ಲಿ ಒಂದಷ್ಟು ಮತಗಳು ಕಾಂಗ್ರೆಸ್ಗೆ ಬೀಳೋ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಕೂಡ ಹೆಚ್ಚು ಸ್ಟ್ರಾಂಗ್ ಆಗಿರೋದ್ರಿಂದ ಆ ಷಡಕ್ಷರಿ ತಮ್ಮ ಪಾಲಿನ ಒಂದಷ್ಟು ಮತಗಳನ್ನು ಕೊಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ನಿಟ್ಟಿನಲ್ಲಿ ಒಂದು ಹಂತದ ಮಾತುಕತೆ ನಡೀತದೆ. ಅದು ಫಲಪ್ರದ ಕೂಡ ಆಗಿದೆ. ಹಾಗಾಗಿ ಇನ್ನೂ ಒಂದಷ್ಟು ಜನ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥವರ ಅಸಮಾಧಾನಿತರನ್ನ ಒಗ್ಗೂಡಿಸಿ ಒಂದಷ್ಟು ಚರ್ಚೆ ಮಾಡೋ ಅವಶ್ಯಕತೆ. ಹಾಗಾಗಿ ಮತ್ತೊಂದು ಪ್ರಮುಖ ಜಯಚಂದ್ರ ಅವ್ರನ್ನು ಕೂಡ ಅವರು ಮಾತಾಡ್ಬೇಕಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರನ್ನು ಕೂಡ ಒಂದು ಮಾತಾಡಿಸಿ ಮನವೊಲಿಸುವ ಪ್ರಯತ್ನ ಆಗುತ್ತೆ. ಈ ಸದ್ಯದಲ್ಲಿ ಇದ್ದಂತ ಅಡೆತಡೆಗಳನ್ನ ಒಂದೊಂದೇ ಹಂತದಲ್ಲಿ ನಿವಾರಿಸ್ಕೊಂಡು ಬರ್ತಾ ಇದ್ದಾರೆ ಮುದ್ದಹನುಮೇಗೌಡರು. ಈಗ 24ನೇ ತಾರೀಕು ತುಮಕೂರು ಕೂಡ ಬೃಹತ್ ಸಮಾವೇಶಗಳ ನಡೆಯುತ್ತೆ. ಆ ಸಂದರ್ಭದಲ್ಲಿ ಮತ್ತಷ್ಟು ಮುಖಂಡರನ್ನ ಒಂದೆಡೆ ಸೇರಿಸಿ ಇರ್ತಕ್ಕಂಥ ಅಸಮಾಧಾನವನ್ನ ಬಗೆಹರಿಸಿಕೊಳ್ಳೋ ಪ್ರಯತ್ನ ಮಾಡಿ ಈ ಬಾರಿ ಗೆಲ್ಲುವಂತ ತಂತ್ರಗಾರಿಕೆಯನ್ನ ಮಾಡೋಕೆ ಮುಂದಾಗಿದ್ದಾರೆ ಅಂತ ಹೇಳ್ತಿದ್ರು. ಓಕೆ, ಧನ್ಯವಾದ ಯೋಗೇಶ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.